ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬ್ರಿಟನ್ ರಾಜಧಾನಿ ಲಂಡನ್ನಲ್ಲಿ ಮನೆ ಹೊಂದಿರುವಂತಹ ಕಿಂಗ್ ಕೊಹ್ಲಿ ತಮ್ಮ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ಅಲ್ಲಿಯೇ ಹೆಚ್ಚಿನ ಸಮಯವನ್ನ ಕಳೆಯಲಾರಂಭಿಸಿದ್ದಾರೆ. ಅವರು ಭಾರತ ತೊರೆದು ಲಂಡನ್ನ ಖಾಯಂ ನಿವಾಸಿ ಆಗಲಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡುತ್ತಿವೆ. ಒಂದೊಮ್ಮೆ ಅವರು ಅಲ್ಲಿನ ಪೌರತ್ವವನ್ನು ಪಡೆದರೆ ಭಾರತ ಪರ ಆಡಬಹುದಾ, ಭಾರತದ ಪೌರತ್ವವನ್ನು ಕಳೆದುಕೊಳ್ತಾರ? ಹೀಗೆ ಹಲವು ಪ್ರಶ್ನೆಗಳು ಅವರ ಅಭಿಮಾನಿಗಳಲ್ಲಿ ಹುಟ್ಟಿಕೊಂಡಿವೆ. ಅವಕ್ಕೆಲ್ಲ ಉತ್ತರ ನೀಡುವ ದೃಷ್ಟಿಯಿಂದ ಈ ವಿಡಿಯೋವನ್ನು ಕೊನೆ ತನಕವನ್ನು ನೋಡಿ. ಭಾರತದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ಭಾರತ ತೊರೆದು ಲಂಡನ್ನ ಖಾಯಂ ನಿವಾಸಿಗಳಾಗಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಿದೆ. ಅವರ ಬಾಲ್ಯದ ಕೋಚ್ ಈ ಬಗ್ಗೆ ನೀಡಿರುವ ಹೇಳಿಕೆ ಇದಕ್ಕೆ ಮತ್ತಷ್ಟು ಇಂಬು ನೀಡಿದೆ. ಹಾಗಾದ್ರೆ ಮುಂದೆ ಏನು? ಅಲ್ಲಿಯ ಪೌರತ್ವ ಪಡೆದರೆ ಭಾರತ ಪರ ಆಡಬಹುದಾ, ಭಾರತದ ಸಿಟಿಜನ್ಶಿಪ್ ಕಳೆದುಕೊಳ್ತಾರಾ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಬ್ರಿಟನ್ ರಾಜಧಾನಿ ಲಂಡನ್ನಲ್ಲಿ ಮನೆಯನ್ನ ಹೊಂದಿದ್ದಾರೆ ವಿರಾಟ್ ಕೊಹ್ಲಿ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳು ಇವಾಗ ಹುಟ್ಟಿಕೊಂಡಿವೆ. ವಿರಾಟ್ ತಮ್ಮ ಮಕ್ಕಳು ಮತ್ತು ಪತ್ನಿ ಅನುಷ್ಕಾ ಶರ್ಮಾ ಅವರೊಂದಿಗೆ ಲಂಡನ್ಗೆ ತೆರಳಲು ಮುಂದಾಗಿದ್ದಾರೆ. ಶೀಘ್ರದಲ್ಲಿ ಅವರು ಭಾರತವನ್ನ ತೊರೆದು ಅಲ್ಲಿಗೆ ಶಿಫ್ಟ್ ಆಗಲಿದ್ದಾರೆ. ವಿರಾಟ್ ಈಗ ಕ್ರಿಕೆಟ್ನ ಹೊರತಾಗಿಯೂ ತಮ್ಮ ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನ ಕಳೆಯುತ್ತಿದ್ದಾರೆ ಅಂತ ಕೊಹ್ಲಿ ಅವರ ಬಾಲ್ಯದ ಕೋಚ್ ರಾಜ್ಕುಮಾರ್ ಶರ್ಮಾ ಕೆಲ ದಿನಗಳ ಹಿಂದೆ ಹೇಳಿದ್ರು. ಬ್ರಿಟನ್ ಪೌರತ್ವ ಪಡೆಯಬಹುದೇ? ಭಾರತದ ಪೌರತ್ವದ ಕಥೆ ಏನು? ಒಂದೊಮ್ಮೆ ವಿರಾಟ್ ಕೊಹ್ಲಿ ಬ್ರಿಟನ್ಗೆ ತೆರಳಿ ಅಲ್ಲಿನ ಪೌರತ್ವವನ್ನು ಪಡಿಬಹುದು. ಅಲ್ಲಿ ಅವಳಿ ಪೌರತ್ವ ಹೊಂದಲು ಅವಕಾಶ ಇದೆ. ಬ್ರಿಟನ್ನ ಕಾನೂನು ಇದಕ್ಕೆ ಸಮ್ಮತಿಸುತ್ತದೆ. ಆದರೆ ಬ್ರಿಟನ್ನ ಪೌರತ್ವದ ಜೊತೆಗೆ ಇನ್ನೊಂದು ದೇಶದ ಪೌರತ್ವವನ್ನು ಹೊಂದಿರಬಹುದು. ಆದರೆ ಭಾರತದಲ್ಲಿ ಮಾತ್ರ ಇದಕ್ಕೆ ಅವಕಾಶ ಇಲ್ಲ. ಅಂದರೆ ವ್ಯಕ್ತಿಯೊಬ್ಬರು ಭಾರತದ ಪೌರತ್ವದ ಜೊತೆಗೆ ಬೇರೆ ದೇಶದ ಪೌರತ್ವ ಹೊಂದುವಂತಿಲ್ಲ. ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ ಎಂಬ ಆರೋಪವೇ ಭಾರೀ ಸದ್ದು ಮಾಡುತ್ತಿರುವುದು ಗಮನಿಸಬಹುದು. ಒಂದೊಮ್ಮೆ ಬ್ರಿಟನ್ ಪೌರತ್ವ ಹೊಂದಿದ್ದಲ್ಲಿ ಸಾಗರೋತ್ತರ ಭಾರತೀಯ ಪೌರತ್ವ ಹೊಂದಲು ವಿರಾಟ್ ಕೊಹ್ಲಿಗೆ ಅವಕಾಶವಿದೆ. ಇದು ಭಾರತೀಯ ಮೂಲದವರಿಗೆ ಇಲ್ಲಿ ಬದುಕುವ ಹಾಗೂ ಕೆಲಸ ಮಾಡುವ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಹೀಗಾಗಿ ಕೊಹ್ಲಿ ಬ್ರಿಟನ್ ಪೌರತ್ವ ಪಡೆಯಲಿಚ್ಛಿಸಿದ್ದಲ್ಲಿ ಇಲ್ಲಿ OCI ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು. ಹಾಗಂತ ಇದು ಪೌರತ್ವಕ್ಕೆ ಸಮಾನ ಅಲ್ಲ ಎಂಬುದು ಗಮನಿಸಬೇಕು. ಹಾಗಿದ್ರೆ ಇವಾಗ ಪ್ರತಿಯೊಬ್ಬರಲ್ಲಿಯೂ ಮೂಡಿರುವಂತಹ ಪ್ರಶ್ನೆ ಏನಂದ್ರೆ, ಭಾರತದ ಪರ ಅವರು ಕ್ರಿಕೆಟ್ ಅನ್ನು ಆಡಬಹುದಾ ಎಂಬುದು. ಇಲ್ಲ, ಆ ಅವಕಾಶ ಖಂಡಿತ ಇಲ್ಲ. ಭಾರತದ ಪೌರತ್ವ ಹೊಂದಿದ್ದಲ್ಲಿ ಒಂದು ಆ ದೇಶದ ಪರ ಆಡಬೇಕು, ಇಲ್ಲ ನಿವೃತ್ತಿ ಘೋಷಿಸಬೇಕು. ಅದು ಬಿಟ್ಟು ಬೇರೆ ಅವಕಾಶಗಳು ಇಲ್ಲ. ICC ನಿಯಮಗಳೇ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ICC ನಿಯಮಗಳ ಪ್ರಕಾರ ಆಟಗಾರರು ಒಂದು ದೇಶವನ್ನು ಪ್ರತಿನಿಧಿಸಬೇಕಾದ್ರೆ ಅವರು ಆ ದೇಶದ ಪೌರತ್ವವನ್ನು ಹೊಂದಿರಬೇಕು. ಅದಕ್ಕಾಗಿ ಆ ದೇಶದಲ್ಲಿ ಹುಟ್ಟಿರಬೇಕು ಅಥವಾ ಆ ದೇಶದ ಪಾಸ್ಪೋರ್ಟ್ ಅನ್ನು ಹೊಂದಿರಬೇಕಾಗುತ್ತದೆ. ಹೀಗಾಗಿ ವಿರಾಟ್ ಕೊಹ್ಲಿ ಬ್ರಿಟನ್ ಪೌರತ್ವ ಪಡೆದುಕೊಂಡಲ್ಲಿ ಭಾರತದ ಪಾಸ್ಪೋರ್ಟ್ ಕಳೆದುಕೊಳ್ಳಲಿದ್ದಾರೆ. ಹಾಗಾಗಿ ಭಾರತ ಪರ ಆಡುವ ಅವಕಾಶವನ್ನು ಅವರು ಮಿಸ್ ಮಾಡಿಕೊಳ್ಳಲಿದ್ದಾರೆ. ಅವರು ಇಚ್ಛಿಸಿದಲ್ಲಿ ICC ನಿಯಮಗಳನ್ನು ಪಾಲಿಸಿ ಇಂಗ್ಲೆಂಡ್ ತಂಡದ ಪರ ಆಡಬಹುದಷ್ಟೇ. ಈ ರೀತಿ ಇನ್ನೊಂದು ತಂಡವನ್ನು ಪ್ರತಿನಿಧಿಸಬೇಕೆಂದರೆ ಆ ದೇಶದ ದೇಶೀಯ ಕ್ರೀಡಾಕೂಟಗಳಲ್ಲಿ ಒಂದಷ್ಟು ಸಮಯ ಆಡಬೇಕಾಗುತ್ತದೆ. ಈ ಹಿಂದೆ ಹಲವರು ಈ ರೀತಿ ದೇಶ ಬದಲಾಯಿಸಿ ಆಡಿರುವಂತಹ ಇತಿಹಾಸ ಇದೆ. 2019ರಲ್ಲಿ ಇಂಗ್ಲೆಂಡ್ಗೆ ಏಕದಿನ ವಿಶ್ವಕಪ್ ಗೆದ್ದುಕೊಟ್ಟಂತ ಇಯನ್ ಮಾರ್ಗನ್ 2007ರಲ್ಲಿ ಐರ್ಲೆಂಡ್ ತಂಡವನ್ನ ವಿಶ್ವಕಪ್ನಲ್ಲಿ ಪ್ರತಿನಿಧಿಸಿದ್ರು. ಇಂಗ್ಲೆಂಡ್ ಪರ ಆಡುತ್ತಿದ್ದ ಕೆವಿನ್ ಪೀಟರ್ಸನ್ ಹಿಂದೆ ದಕ್ಷಿಣ ಆಫ್ರಿಕಾ ತಂಡದಲ್ಲಿಯೂ ಇದ್ರು. ಡರ್ಕ್ ನ್ಯಾನೇಸ್ 2009ರಲ್ಲಿ ನೆದರ್ಲ್ಯಾಂಡ್ ಪರ T20 ವಿಶ್ವಕಪ್ನಲ್ಲಿ ಆಡಿ 2010ರಲ್ಲಿ ಆಸ್ಟ್ರೇಲಿಯಾ ಪರ ಪಂದ್ಯಗಳನ್ನು ಆಡಿದ್ರು. ಇತ್ತೀಚಿನ ಉದಾಹರಣೆ ಅಂದ್ರೆ ಟೀಮ್ ಡೇವಿಡ್, ಸಿಂಗಾಪುರದ ಈ ಆಟಗಾರ ಈಗ ಆಸ್ಟ್ರೇಲಿಯಾ ತಂಡವನ್ನ ಪ್ರತಿನಿಧಿಸುತ್ತಿದ್ದಾರೆ. ಹಾಗಿದ್ರೆ ವಿರಾಟ್ ಕೊಹ್ಲಿ IPL ನಲ್ಲಿ ಆಡಲು ಅವಕಾಶ ಇದೆಯಾ? ಒಂದೊಮ್ಮೆ ವಿರಾಟ್ ಕೊಹ್ಲಿ ಬ್ರಿಟನ್ ಪೌರತ್ವ ಪಡೆದುಕೊಂಡ್ರೆ IPL ನಲ್ಲಿ ಆಡುವುದಕ್ಕೇನು ತೊಂದರೆ ಇಲ್ಲ. ವಿದೇಶಿ ಆಟಗಾರನಾಗಿ ಅವರು RCB ಅಥವಾ ಯಾವುದೇ ತಂಡದ ಪರ ಆಡುವುದನ್ನ ಮುಂದುವರಿಸಬಹುದು. ಆದರೆ ತಂಡದ ಬ್ಯಾಲೆನ್ಸ್ ನಲ್ಲಿ ಏರುಪೇರು ಉಂಟಾಗಲಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಬ್ರಿಟನ್ ಪೌರತ್ವವನ್ನು ಪಡೆದ್ರೆ ಈ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ವಿರಾಟ್ ಕೊಹ್ಲಿಯ ಫ್ಯಾನ್ಸ್ಗಳಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಯಾಕೆಂದ್ರೆ ಅನೇಕ ಕುತೂಹಲ ಪ್ರಶ್ನೆಗಳು ಅವರಲ್ಲಿ ಅಡಗಿವೆ. ಅದಕ್ಕಾಗಿ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡುವ ಮೂಲಕ ಅವರಿಗೆ ಉತ್ತರ ಸಿಕ್ಕಂತಾಗ್ತದೆ. ಈ ರೀತಿಯ ಮತ್ತಷ್ಟು ಡಿಜಿಟಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಾಮಾಜಿಕ ಜಾಲತಾಣದ ಎಲ್ಲ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ.